ಈಗ ನಾವು ರೋಹಿಣಿ ಬಯೋಟೆಕ್ನ ಬೆಳಗಲಿ ಗ್ರಾಮದ ಸಮೀಪ ಇರುವ ತೋಟದಲ್ಲಿ ಇದ್ದೇವೆ. ಇವತ್ತಿನ ವಿಷಯ ಹೆಚ್ಚು ಇಳುವರಿ ಕಬ್ಬಿನಲ್ಲಿ ನಾವು ತೆಗೆದುಕೊಳ್ಬೇಕಾದ್ರೆ ತಳಿಗಳ ಪಾತ್ರ ಎನ್ನುವುದರ ಬಗ್ಗೆ ಒಂದು ವಿಶೇಷ ಸಲಹೆಗಳನ್ನು ನಾನು ಕೊಡ್ತಾ ಇದ್ದೀನಿ. ಸಾಕಷ್ಟು ಕಬ್ಬಿನ ತಳಿಗಳು ನಮ್ಮ ಪ್ರದೇಶದಲ್ಲಿ ಚಾಲ್ತಿಯಲ್ಲಿದ್ದರೂ ಇದುವರೆಗೆ ರೈತರು ಈ ನಮ್ಮ ವಾತಾವರಣ, ಭೂಮಿ ಹಾಗೂ ನೈಸರ್ಗಿಕ ಅಡೆತಡೆಗಳನ್ನು ತಡೆದುಕೊಂಡು ಬೆಳೆಯುವಂಥ ತಳಿಗಳು ಯಾವುವು ಅನ್ನೋದನ್ನು ನಿರ್ದಿಷ್ಟವಾಗಿ ಕಂಡುಕೊಂಡು ಬಂದಿಲ್ಲ. ಅದೇ ರೀತಿ ನಾನು ಕಳೆದ ವರ್ಷ 2024ರಲ್ಲಿ ಬಿಡುಗಡೆಯಾದ PDN 15006 ತಳಿಯನ್ನು ನಾನು ರಾಮದುರ್ಗ ತಾಲೂಕಿನ ಉದುಪುಡಿ ಹೊಲದಲ್ಲಿ ನಾನು ಪ್ರಯೋಗಾರ್ಥವಾಗಿ ಮಾಡಿದ್ದೆ. ಅದರ ಉತ್ತಮ ಬೆಳವಣಿಗೆ ಕಂಡು ಈಗ ನಾನು ಹೆಚ್ಚಿನ ಪ್ರದೇಶದಲ್ಲಿ ಇಲ್ಲಿ ಬೆಳಗಲಿ ಏರಿಯಾದಲ್ಲಿ ಮಾಡಿದ್ದೇನೆ. ಇದರ ಮುಖ್ಯ ಗುಣಧರ್ಮ ಏನೆಂದರೆ, ನಮ್ಮ ತಳಿಗಳು ಯಾವ ರೀತಿ ಇರಬೇಕು. ಕಬ್ಬು ನಾಟಿ ಮಾಡಿದ ನಂತರ ಮೊದಲ 6 ತಿಂಗಳವರೆಗೆ ಭೂಮಿಯಲ್ಲಿದ್ದದ್ದನ್ನು ಹಾಗೂ ನಾವು ರಾಸಾಯನಿಕ ರೂಪದಲ್ಲಿ ಕೊಟ್ಟದ್ದನ್ನು ತಿಂದು ಮುಂದಿನ 6 ತಿಂಗಳು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬೇಡದೆ ಹಚ್ಚ ಹಸುರಾಗಿ ಬೆಳೆಯುವಂತಿರಬೇಕು. ಎರಡನೇದ್ದು, ಈ 12 ತಿಂಗಳ ಅವಧಿಯಲ್ಲಿ ಕಬ್ಬು ಎಲ್ಲಿಯೂ ಸೀಳುವುದಾಗಲಿ ಕಣ್ಣುಗಳಲ್ಲಿ ಮೊಳಕೆಯಾಗಲಿ ಬರಬಾರದು. ಸಕ್ಕರೆ ಪ್ರಮಾಣ ಹೆಚ್ಚಿದಷ್ಟು ಕಬ್ಬಿನ ತೂಕ ಹೆಚ್ಚುತ್ತದೆ. ಈ ದಿಸೆಯಲ್ಲಿ ನಾವು ಕಬ್ಬು ಸಮಾನವಾಗಿ ಬೆಳೆಯಬೇಕಾದರೆ ಆರಂಭದ 3 ತಿಂಗಳಲ್ಲಿ ನಮಗೆ ಎಷ್ಟು ಸಂಖ್ಯೆ ಬೇಕೋ ಅಷ್ಟು ಮರಿಗಳನ್ನು ಕೊಟ್ಟು ನಂತರ ಕಬ್ಬು ಸೆಟ್ ಆದ ನಂತರ ಒಂದೇ ಒಂದು ಮರಿಗಳು ಬರಬಾರದು. ಅದರಲ್ಲಿ ಇದು ಈ PDN 15006 ಇದರ ಇತಿಹಾಸವೇ ವಿಚಿತ್ರ. ಆಗ ತಾನೇ ಭರ್ಜರಿ ಪ್ರದರ್ಶನ ನೀಡುತ್ತಿದ್ದ 671 ತಳಿಯನ್ನು ಕೆಲವೊಂದು ವರ್ಣತಂತುಗಳ ವ್ಯತ್ಯಾಸದಿಂದ ಬೇರೆ ಮಾಡಿ ಒಂದು ಅಪರೂಪದ ತಳಿಯನ್ನು ಅಭಿವೃದ್ಧಿಗೊಳಿಸಿದ ಕೀರ್ತಿ ಮಹಾತ್ಮ ಫುಲೆ ಸಂಸ್ಥೆಗೆ ಸಲ್ತಕ್ಕದ್ದು. ಅವರು ಅದಕ್ಕೆ ಫುಲೆ ಸಾವಿತ್ರಿ CO 944012 ಅಂತ ಹೆಸರಿಟ್ಟರು. ಅದರಲ್ಲಿ ಏನಿತ್ತು, ಕಬ್ಬು ದಪ್ಪ ಆಯಿತು, ಸಿಹಿ ಹೆಚ್ಚಿತ್ತು, ಆದರೆ ರಟೂನ್ ಪ್ರಾಬ್ಲಮ್ ಭಾಳ ಇತ್ತು, ರಟೂನ್ ಬರಲೇ ಇಲ್ಲ. ಅದಕ್ಕಾಗಿ ಅದೇ ತಳಿಯನ್ನು 265 COM ಅದರೊಂದಿಗೆ ಸಂಕರಣ ಮಾಡಿದಾಗ ಇದರ ಬೇರುಗಳ ಬೆಳವಣಿಗೆ ಹಾಗೂ ಬೆಳೆಯ ಬೆಳವಣಿಗೆ ಎಲ್ಲವೂ ಸಕಾರಾತ್ಮಕ ಗುಣಧರ್ಮವನ್ನು ತೋರಿತ್ತು. ಅದನ್ನೆಲ್ಲ ನೋಡಿ 2024ರಲ್ಲಿ ಇದನ್ನು ಬಿಡುಗಡೆ ಮಾಡಿದರು. ಇದರ ಒರಿಜಿನಲ್ ಕ್ಲೋನನ್ನು ತಂದು ನಾನು ಟಿಶ್ಯೂ ಕಲ್ಚರ್ ಮುಖಾಂತರ ಅಭಿವೃದ್ಧಿ ಮಾಡಿ ನಾನು ನೋಡಿದ್ದೇನೆ. ಇಲ್ಲಿ ನೋಡಿ, ಸಾಕಷ್ಟು ದಟ್ಟ ಕಬ್ಬಿವೆ, ಆದರೆ ಎಲ್ಲವೂ ಸಮಾನ ಗಾತ್ರದ ಕಬ್ಬುಗಳಿವೆ. ಕಬ್ಬುಗಳಾದ ನಂತರ ಒಂದೇ ಒಂದು ಟಿಲರ್ಸ್ ಇಲ್ಲ. ಈ ರೀತಿ ಇರುವುದರಿಂದ ಇದು ನಿರಂತರವಾಗಿ ಬೆಳವಣಿಗೆಯನ್ನು ಹೊಂದದ. ಒಂದೆರಡು ಮರಿಗಳು ಬಂದರೂ ಸಹಿತ ಅವು ಇದರ ಬೆಳವಣಿಗೆಯನ್ನು ಕುಂಠಿತ ಮಾಡಿ ತಾವು ಬೆಳೆಯಲಾಗದೆ ನಾಶವಾಗಿ ಹೋಗ್ತವೆ. ಅದಕ್ಕೆ ಈ ಎಲ್ಲ ವಿಚಾರಗಳಿಂದ ಈ ಒಂದು ತಳಿ ಉತ್ತಮ ತಳಿ. ಇನ್ನೂ ಒಂದು ಗುಣ ಏನೆಂದರೆ, ಇದು ಆಳವಾದ ಬೇರುಗಳನ್ನು ಹೊಂದಿರೋದ್ರಿಂದ ಡೀಪ್ ರೂಟೆಡ್ ಅಂತ ಹೇಳ್ತೀವಿ. ಇದು ಸಸಿ ಮಡಿ ನಾಟಿ ಮಾಡಿದ್ದು, ಸ್ವಲ್ಪ ಹೊರಳಿದೆ. ಆದರೆ ಇದನ್ನು ನಾವು ಕಬ್ಬು ನಾಟಿ ಮಾಡಿದ್ದಾದರೆ ಇದು ಬೀಳುವುದೇ ಇಲ್ಲ. 14-15 ಅಡಿ ಎತ್ತರ ಬೆಳೆದ್ರೂ ಹಾಗೆ ನಿಲ್ತದೆ. ಈ ರೀತಿ ಆಳವಾದ ಬೇರುಗಳನ್ನು ಹೊಂದೋದ್ರಿಂದ ವಾತಾವರಣದ ಅತಿವೃಷ್ಟಿ ಅನಾವೃಷ್ಟಿಗಳನ್ನು ತಡೆದುಕೊಂಡು ಬೆಳೀತದೆ. ಸ್ಟ್ರೈಗಾಕ್ಕೆ ಸಹಿಷ್ಣುತೆ ಇದೆ. ಹುರುಮಾಲಿಗೆ ಅಂತ ಹೇಳ್ತೀವಲ್ಲ ನಾವು, ಬಿಳಿ ಹೂವಿನ ಕಸ, ಅದು ಎಷ್ಟೇ ಎದ್ರೂ ಇದಕ್ಕೆ ಅಷ್ಟೊಂದು ಬಾಧಕತೆ ಮಾಡೋದಿಲ್ಲ. ಅದಕ್ಕಾಗಿ ನಾನು ಅದನ್ನು ರಾಮದುರ್ಗ ಏರಿಯಾದ ಸ್ಟ್ರೈಗಾ ಬಾಧಿತ ಪ್ರದೇಶದಲ್ಲಿಯೇ ಇದನ್ನು ಟ್ರಯಲ್ ತೊಗೊಂಡು ಅದು ಸರಿ ಅನಿಸಿದ ನಂತರ ಎಲ್ಲ ಪ್ರದೇಶಗಳಿಗೆ ಹೋಗ್ತಾ ಇದ್ದೀನಿ. ಈ ಹೊಲ ನಾನು ಇತ್ತೀಚೆಗೆ ಖರೀದಿಸಿದ್ದು. ಇದು ಕರ್ಲ ಭೂಮಿ ಅಂತ ಹೇಳ್ತಾರಲ್ಲ, ಬಸಿಯುವಿಕೆ ಪ್ರಮಾಣ ತೀರಾ ಕಡಿಮೆ ಇದೆ. ಇದರ pH 8.4 ಇದೆ, EC 0.9ವರೆಗೆ ಇದೆ. ಇಂಥ ಕಂಡೀಷನ್ನಲ್ಲೂ ಸಹಿತ 70% ಆರ್ಗ್ಯಾನಿಕ್, 30% ರಾಸಾಯನಿಕ ರೂಪದಲ್ಲಿ ನಾನು ಇದಕ್ಕೆ ಪೋಷಕಾಂಶ ನೀಡಿ ಬೆಳೆದಿದ್ದೀನಿ. ಇದನ್ನು ಅಕ್ಟೋಬರ್ 22ರಿಂದ 25ರವರೆಗೆ 3 ಎಕರೆ ಇಲ್ಲಿ ನಾನು ಪ್ಲಾಂಟೇಷನ್ ಮಾಡಿದ್ದೀನಿ. ಈ ಥರ ಪ್ಲಾಂಟೇಷನ್ ಮಾಡಿ ಇದು ಇನ್ನೂ ನವಂಬರ್ವರೆಗೂ ಆರಾಮಾಗಿ ಬೆಳೀತಾ ಹೋಗ್ತದೆ. ಈಗ ಸದ್ಯಕ್ಕೆ ನಾವು ಕಟಾವು ಮಾಡಿದರು
ಗುಂಟೆಗೆ 2 ಟನ್ವರೆಗೆ ಇಳುವರಿ ಬರ್ತದೆ. ಯಾಕಂದರೆ ಒಂದೊಂದು ಕಬ್ಬಿನ ತೂಕ ಈಗಲೇ 2.5 kgವರೆಗೆ ತೂಗ್ತಾವೆ. ಇದು 8.5 ತಿಂಗಳ ಕಬ್ಬು. ಅದಕ್ಕಾಗಿ ನಾನು ವಾತಾವರಣದ ಸಹಿಷ್ಣುತೆ ಇದೆ ಹಾಗೂ ಭೂಮಿಯ ಸಹಿಷ್ಣುತೆ ಇದೆ, ಎಲ್ಲದರೊಂದಿಗೆ ಮಾಡಿ ಈ ನಮ್ಮ 86-032ಕ್ಕೆ ಅಲ್ಟರ್ನೇಟರ್ ಆಗಿ ಇದನ್ನು ನಾವು ಈ ತಳಿಯನ್ನು ಬೆಳವಣಿಗೆ ಹೊಂದಿಸಬೇಕು. ಮುಂದೆ ಬೆಳೆಯೋದಕ್ಕೆ ಇದು ಭಾಳ ದಿವಸದವರೆಗೆ ತಡ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ ಇದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇದು ಎಲ್ಲ ಭಾಗದಲ್ಲಿಯೂ ನೋಡಿ ಒಂದೇ ಸಮಾನ ಆಕಾರದ ಕಬ್ಬುಗಳಿವೆ. ಎಕರೆಗೆ 32,000ಕ್ಕಿಂತ ಹೆಚ್ಚು ಸಸಿಗಳ ಸಂಖ್ಯೆ ಇವೆ. ಅಷ್ಟಿದ್ದೂ ಸಹಿತ ಇಲ್ಲಿ ಕಬ್ಬಿನ ಬೆಳವಣಿಗೆಗೇನು ಕೊರತೆ ಇಲ್ಲ. ಗಟ್ಟಿ ಕಬ್ಬು, ಒಂದೇ ಒಂದು ಕಬ್ಬು ಸೀಳಿಲ್ಲ, ಕಣ್ಣುಗಳಲ್ಲಿ ಮೊಳಕೆ ಇಲ್ಲ. ಇದು ನಾನು ಈಗ ಹೊಲದ ಮಧ್ಯಭಾಗದಲ್ಲಿದ್ದೀನಿ. ಇಲ್ಲಿಯೂ ಸಹಿತ ಎಲ್ಲಿ ನೋಡಿದರೂ ಸಮಾನ ಆಕಾರದ ಕಬ್ಬುಗಳು. ನಾನು ಟಿಶ್ಯೂ ಕಲ್ಚರ್ ಕಬ್ಬಿನಿಂದ ಸಸಿ ಮಾಡಿ ಹಚ್ಚಿದ್ದೀನಿ. ಇದು 0.6 ಇದರದ ಆರ್ಗ್ಯಾನಿಕ್ ಕಾರ್ಬನ್ ಇದೆ. ಆದರೂ ಸಹಿತ 12 ಕಬ್ಬುಗಳು ಒಂದೇ ಒಂದು ಸಣ್ಣ ದಪ್ಪ ಇಲ್ಲ, ಎಲ್ಲ ಒಂದೇ ಗಾತ್ರದ್ದು. ತುದಿಯ ಗಣಿಕೆಗಳು ಸಹಿತ ಉದ್ದಕ್ಕೆ ಕಡಿಮೆ ಇಲ್ಲ. ಈ ರೀತಿ ಬೆಳೆಯುವುದಂದರೆ ಇವು ಸಮತೋಲಿತ ಪೋಷಕಾಂಶಗಳು ತೆಗೆದುಕೊಂಡದ್ದು. ಎಲ್ಲಾದರೂ ಕ್ರ್ಯಾಕ್ ಇದ್ದರೆ ಇದು ಫೈಬರ್ ವೀಕ್ ಇದೆ, ಇದರಲ್ಲಿ ಸಕ್ಕರೆ ಪ್ರಮಾಣ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇಲ್ಲ. ಎಲ್ಲಿ ಒಂದು ಕಬ್ಬು ಸಹಿತ ಗುಣಮಟ್ಟ ಕಳೆದುಕೊಂಡ ಕಬ್ಬು ಇಲ್ಲಿ ನಮಗೆ ಕಂಡು ಬರುವುದಿಲ್ಲ. ಈ ನಮ್ಮ ತೋಟದ ಯಾವುದೇ ಭಾಗದಲ್ಲಿ ನೋಡಿ ಎಲ್ಲವೂ ಒಂದೇ ಆಕಾರದ ಕಬ್ಬು. ರೋಹಿಣಿ ಸಂಸ್ಥೆಯ ಇನ್ನೊಂದು ಹೊಸ ಕಬ್ಬು ತಳಿಯ ಆವಿಷ್ಕಾರ 91X24. ಇದು ಒಂದು ತಾಳಿಕೊಂಡು ಬೆಳೆಯುವಂಥ ಉತ್ತಮ ತಳಿ 91010. ಈ ವೆರೈಟಿ 2000ರಲ್ಲಿ ಚಾಲನೆಯಲ್ಲಿ ಬಂತು. ಆದರೆ 2006ರ ಹೊತ್ತಿಗೆ ಇದು ತನ್ನ ಶಕ್ತಿಯನ್ನು ಕಳೆದುಕೊಂಡು ಮಾಯವಾಯಿತು. ಆಗ ನನ್ನ ರೈತ ಮಿತ್ರರು ಬಹಳ ಒತ್ತಾಯದಿಂದ ಇದನ್ನು ಟಿಶ್ಯೂ ಕಲ್ಚರ್ ಮೂಲಕ ಅಭಿವೃದ್ಧಿಪಡಿಸಲು ಹೇಳಿದರು. ಆವಾಗ ನಾನು ಇದನ್ನು ಅಭಿವೃದ್ಧಿಪಡಿಸುವಾಗ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ವರ್ಣತಂತುಗಳಲ್ಲಿ ಬೇರೆ ಬೇರೆ ವಿಧದ ಬೆಳೆಗಳನ್ನು ಕಂಡು ಅವನ್ನು ಪ್ರತ್ಯೇಕಿಸಿ ನಾನು ಟ್ರಯಲ್ ಮಾಡಿದೆ. ಟ್ರಯಲ್ ಮಾಡಿ 24ರಲ್ಲಿ ಇದನ್ನು ನಾನು ಬಿಡುಗಡೆ ಮಾಡಿ ಅದರ ರಟೂನ್ ಚೆಕ್ ಮಾಡಲಾಗಿ ಅದಕ್ಕಿಂತ ಹೆಚ್ಚಿನ ಉತ್ತಮ ರಿಸಲ್ಟ್ ಇದರಲ್ಲಿ ಕಂಡುಬಂತು. ಅದಕ್ಕಾಗಿ ನಾನು ಇದನ್ನು 91X24 ಅಂತ ಹೆಸರಿಟ್ಟಿದ್ದೀನಿ. ಈಗ ನಾವು ಬೀಜಕ್ಕಾಗಿ ಕಟಾವು ಮಾಡಿದ ಕಬ್ಬು 9 ತಿಂಗಳಲ್ಲೇ ಎಕರೆಗೆ 92 ಟನ್ ಇಳುವರಿ ಬಂದಿದೆ. ಎಲ್ಲವೂ ಬೀಜಕ್ಕಾಗಿ ಕೊಟ್ಟಿದ್ದೀನಿ. ಇದು ನೋಡಿರಿ, ನೋಡಿ ತುದಿಯ ಗಣಿಕೆಗಳ ಉದ್ದ ಹಾಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಎಲ್ಲಿ ಒಂದೂ ಕಬ್ಬು ಸೀಳಿಲ್ಲ, ಕಣ್ಣುಗಳಿಗೆ ಸಮಸ್ಯೆ ಇಲ್ಲ. ಈ ರೀತಿ ಇರುವಾಗ ಕಬ್ಬಿನ ತೂಕ ಕಡಿಮೆ ಆಗೋದಿಲ್ಲ ಹಾಗೂ ರಿಕವರಿನೂ ಕಡಿಮೆ ಆಗೋದಿಲ್ಲ. ಇದು ಮಳೆಗಾಗಿ ಬಿದ್ದು ಮೇ ಕೊನೆಯ ವಾರದಲ್ಲಿ ಬಿದ್ದಿದೆ. ಬಿದ್ದರೂ ಸಹಿತ ಇಷ್ಟು ಕಬ್ಬು ನಿಂತುಕೊಂಡಿದೆ ಅಂದರೆ ಇದರ ಕೀಪಿಂಗ್ ಕ್ವಾಲಿಟಿ ಅತಿ ಹೆಚ್ಚಿದ್ದಂತಾಯಿತು. ಅದಕ್ಕಾಗಿ ಇದನ್ನು ಇನ್ನೂ ಡೆವಲಪ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೀಜ ಇದೆ, ನೀವು ಅದನ್ನು ತೆಗೆದುಕೊಂಡು ಹೋಗ್ಬೋದು.